ನಿಮ್ಮನ್ನು ನೋಡಿ ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ. ಕಾವೇರಿ, ಈಗ ರಾಜೇಶ್ ಇರಬೇಕಾಗಿತ್ತು. ಈ ನಿನ್ನ ಬೆಳವಣಿಗೆ ನೋಡಿ ತುಂಬ ಖುಷಿ ಪಡ್ತಿದ್ದ. ಹೌದು ಸರ್, ನಾನು ಅಪ್ಪನ್ನ ನೆನೆಸ್ಕೊಳ್ದೇ ಇರೋ ದಿನಾನೇ ಇಲ್ಲ. ನಿನ್ನ ಅಪ್ಪ ತುಂಬ ದೊಡ್ಡ ಮನುಷ್ಯನಮ್ಮ. ನಾನು ಅವನು ಸೇರಿ ಈ ಫ್ಯಾಕ್ಟ್ರಿ ಬೆಳೆಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ? ಕಾವೇರಿ, ನಿಮ್ಮ ತಾತ ಸದಾನಂದ ಗೌಡರಿಂದ ಈ ಕಂಪನಿ ತಗೊಂಡಾಗ ಫುಲ್ ಲಾಸಲ್ಲಿತ್ತು. ಆಗ ನಿಮ್ಮಪ್ಪ ನನ್ನ ಜೊತೆ ನಿಂತ್ಕೊಂಡ. ಆ ಟೈಮಲ್ಲಿ ನಿಮ್ಮ ತಾಯಿ ನಮ್ಮಿಬ್ರಿಗೂ ಡಬ್ಬದಲ್ಲಿ ಊಟ ತಂದು ಕೊಡೋರು. ಆಹಾ, ಆ ದಿನಗಳೇ ಬೇರೆ. ಇದು ಇವ್ರಿಗೂ ನೆನಪಿರ್ಬೋದು. ಅದನ್ನ ಯಾವತ್ತಾದ್ರೂ ಮರೆಯಕ್ಕಾಗತ್ತಾ ರಾಮ್ ಸರ್? ನೀವಿಬ್ರು ಊಟ, ನಿದ್ದೆ ಎಲ್ಲ ಸುಖನೂ ಮರೆತು ಕೆಲ್ಸದ ಕಡೆ ಗಮನ ಕೊಡ್ತಿದ್ರಿ. ಅದಕ್ಕೆ ನಾನೇ ಒತ್ತಾಯ ಮಾಡಿ ಊಟ ಮಾಡಿಸ್ತಿದ್ದೆ. ಹಾಂ ಕಾವೇರಿ, ಆ ಟೈಮಲ್ಲಿ ನಿಮ್ಮಮ್ಮ ಇದನ್ನು ಮಾಡದೆ ಹೋಗಿದ್ರೆ ನಾನು ನಿಮ್ಮಪ್ಪ ಫುಲ್ ಉಪವಾಸನೇ ಇರಬೇಕಾಗಿತ್ತು. ನಾವು ಕಂಪ್ನಿನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದ್ಕೊಂಡಾಗ ಫ್ಯಾಕ್ಟ್ರಿಯಲ್ಲಿ ಜೋರಾಗಿ ಕನ್ಸ್ಟ್ರಕ್ಷನ್ ಕೆಲಸ ನಡೀತಿತ್ತು. ಆ ಟೈಮಲ್ಲಿ ನಿಮ್ಮಪ್ಪ ಹಗಲು ರಾತ್ರಿ ಕೆಲಸ ಮಾಡ್ತಿದ್ದ ಗೊತ್ತಾ? ಕೆಲಸದಲ್ಲಿ ನಿಮ್ಮಪ್ಪ ಒಂಥರ ರಾಕ್ಷಸ. ಹಾಂ, ಇನ್ನೊಂದು ಕಾವೇರಿ, ನಿನಗೆ ನಿಮ್ಮಪ್ಪ ನಿಮ್ಮ ತಾತ ಇಬ್ಬರದು ಸ್ವಭಾವ ಬಂದಿದೆ. ಸರ್, ಆಗೆಲ್ಲ ನೀವು ಹೇಗೆ ಕೆಲಸ ಮಾಡ್ತಿದ್ರಿ? ಕಂಪನಿ ಇಷ್ಟು ದೊಡ್ಡದಾಗಿ ಬೆಳೆಯೋದಕ್ಕೆ ಹೇಗೆ ಸಾಧ್ಯ ಆಯಿತು? ಆಗ ನಮ್ಮ ಜೊತೆಗೆ ಅಷ್ಟೊಂದು ಎಫಿಷಿಯೆಂಟ್ ವರ್ಕರ್ಸ್ ಇದ್ದರು. ನಾವು ಕಂಪ್ನಿ ಶುರು ಮಾಡಿದಾಗ ನಮ್ಮ ಜೊತೆ ಇದ್ದ ಎಂಪ್ಲಾಯೀಸು 25. ಈಗ ಲೆಕ್ಕನೇ ಇಲ್ಲ. ಇದೆಲ್ಲ ಸಾಧ್ಯ ಆಗಿದ್ದು ಎಫಿಷಿಯೆಂಟ್ ಮತ್ತು ಕ್ವಾಲಿಟಿ ವರ್ಕರ್ಸಿಂದ. ನಿನ್ನಪ್ಪನಂಥ ಫ್ರೆಂಡು, ಎಂಪ್ಲಾಯಿ ನನಗೆ ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡದೆ ಹೋಗಿದ್ರೆ ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ಅಪ್ಪ, ಅಂದಾಗೆ ನಿನಗೆ ಇನ್ನೊಂದು ಸಂತೋಷದ ವಿಷಯ ಹೇಳಬೇಕು. ನಮ್ಮ ಪ್ರೀತಮ್ಮು ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಕೈ ಹಾಕಿದ್ದಾನೆ. ಅದರಲ್ಲಿ ಕೆಲಸ ಮಾಡೋದಕ್ಕೆ ಒಂದಿಷ್ಟು ಯಂಗ್ಸ್ಟರ್ಸ್ ಬೇಕಾಗಿದ್ದಾರೆ. ಕಾವೇರಿ, ನಾನು ಕಂಡಿರೋ ಯಂಗ್ಸ್ಟರ್ಸಲ್ಲಿ ನಿನ್ನಷ್ಟು ಬ್ರೈಟೆಸ್ಟ್ ಯಂಗ್ಸ್ಟರ್ ಯಾರೂ ಇಲ್ಲ. ಪ್ರೀತಮ್ ಪ್ರಾಜೆಕ್ಟ್ಗೆ ನಿನ್ನನ್ನು ಹಾಕ್ತಿದ್ದೀನಿ. ನೀನು ಈ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಬೇಕು.
ಸರ್ ನಾನು ಹೇಗೆ ಈ ಪ್ರಾಜೆಕ್ಟಲ್ಲಿ ಕೆಲಸ ಮಾಡೋದಕ್ಕಾಗತ್ತೆ? ನಾನಿನ್ನ ಹೊಸಬ್ಳು. ಈಗಷ್ಟೇ ನಾನು ಎಲ್ಲದನ್ನೂ ಸ್ಲೋ ಆಗಿ ಕಲಿತಾ ಇದ್ದೀನಿ. ನನ್ನಿಂದ ಇದೆಲ್ಲ ಸಾಧ್ಯನಾ? ಇಲ್ಲ ಸರ್, ಆಗಲ್ಲ ಅನ್ಸುತ್ತೆ. ಮಾವ, ಪ್ರೀತಮ್ ಯಾವಾಗ್ಲೂ ಅವನು ಅವ್ರ ದೊಡ್ಡಣ್ಣನ ಮೇಲೆ ಡಿಪೆಂಡ್ ಆಗ್ತಿದ್ದಿದ್ದು. ಸೊ ಅವರನ್ನೇ ಅವನ ಜೊತೆ ಕಳಿಸ್ಬೋದಲ್ವಾ? ಅಫ್ಕೋರ್ಸ್, ನಾನು ಯಾವಾಗಲೂ ಪ್ರೀತಮ್ ಜೊತೆ ಇರ್ತೀನಿ. ಆದರೆ ಪ್ರೀತಮ್ ಪ್ರಾಜೆಕ್ಟ್ಗೆ ಬೇಕಾಗಿರೋದು ಯಂಗ್ಸ್ಟರ್ಸ್. ಸೊ ಆ ಥರದವ್ರಿದ್ರೇನೆ ಒಂದು ಚಂದ. ಹಾಂ, ನಾನೇನು ಕಮ್ಮಿನಾ? ನಾನು ಕೂಡ ಯಂಗ್ ಆ್ಯಂಡ್ ಸ್ಮಾರ್ಟ್ ಅಲ್ವೇನೆ ಮಲ್ಲಿ?